Practice different types of makeup for special occasion. ಈ ಮಾಡ್ಯೂಲ್ಗೆ ನಿಮ್ಗೆ ಸ್ವಾಗತ. ಈ ಸೆಷನ್ ಅಲ್ಲಿ ವಿಶೇಷವಾದ ಸಂದರ್ಭದಲ್ಲಿ ಬ್ರೈಡಲ್ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಈ ವಿಚಾರದಲ್ಲಿ ನೀವು ಹೆಚ್ಚಿನ ಆಸಕ್ತಿ ವಹಿಸ್ತೀರಾ ಅಂತ ನಾವು ನಂಬ್ತೀವಿ. ಮೇಕಪ್ ನ ವಿಭಿನ್ನ ರೀತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ ಜೊತೆಗಿರಿ. ಬ್ರೈಡಲ್ ಮೇಕಪ್ ಲುಕ್. ನಿಮ್ಮ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಮುಖಕ್ಕೆ ಮೇಕಪ್ ಹಾಕೊಳ್ಳೋಕ್ಕೂ ಮುಂಚೆ ನೀವು ಮುಖನ ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ. ಅದರಿಂದ ಆಯಿಲ್ ಜಾಸ್ತಿ ಇದ್ರೆ ಅದು ಕಮ್ಮಿ ಆಗತ್ತೆ. ಕ್ಲೆನ್ಸರ್ ಇಂದ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಬೆಚ್ಚಗಿನ ನೀರಲ್ಲಿ ಮುಖ ತೊಳ್ಕೊಳ್ಳಿ. ಆಮೇಲೆ ಟವಲ್ ಇಂದ ಟ್ಯಾಪ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉಜ್ಗೋಬೇಡಿ. ನಂತರ ಮುಖನ ಮಾಯಿಶ್ಚರೈಸ್ ಮಾಡ್ಕೊಳ್ಳಿ. ಮೇಕಪ್ ಹಾಕೊಳ್ಳೋಕ್ಕೂ ಮುಂಚೆ ಮಾಯಿಶ್ಚರೈಸರ್ ಹಾಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಯಾಕಂದ್ರೆ ನ್ಯಾಚುರಲ್ ಆಯಿಲ್ ಅನ್ನ ಕಮ್ಮಿ ಮಾಡತ್ತೆ ಮತ್ತೆ ನಿಮ್ ಮುಖ ಡ್ರೈ ಆಗೋದ್ರಿಂದ ಇದು ಕಾಪಾಡತ್ತೆ. ಈಗ ಪ್ರೈಮರ್ ಹಾಕೊಳ್ಳಿ. ಬೇರೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಪ್ರೈಮರ್ ಅನ್ನ ಅಪ್ಲೈ ಮಾಡ್ಬೇಕು. ಮತ್ತೆ ಈ ಮೇಕಪ್ ತುಂಬಾ ಹೊತ್ತಿರೋದಕ್ಕೆ ಇದು ಸಹಾಯ ಮಾಡತ್ತೆ. ಒಂದ್ ವೇಳೆ ತುಂಬಾ ಲೇಟ್ ನೈಟ್ ತನಕ ಎದ್ದಿರ್ತೀರಾ, ಇಲ್ಲ ಪಾರ್ಟಿಗೆ ಹೋಗ್ಬೇಕಾಗತ್ತೆ, ಆ ಪಾರ್ಟಿನಲ್ಲಿ ಡಾನ್ಸ್ ಮಾಡ್ಬೇಕಾಗತ್ತೆ, ಆಗ ಪ್ರೈಮರ್ ಮತ್ತೆ ಮತ್ತೆ ಮೇಕಪ್ ಮಾಡ್ಕೊಳ್ಳೋದ್ರಿಂದ ತಪ್ಸತ್ತೆ. ಈಗ ಫೌಂಡೇಶನ್ ಹಚ್ಕೊಳ್ಳಿ. ಪ್ರೈಮರ್ ಒಣಗಿದ ನಂತರ ನೀವು ನಿಮ್ಮ ಮುಖಕ್ಕೆ ಫೌಂಡೇಶನ್ ಹಚ್ಕೋಬೇಕು. ಇದನ್ನ ಫೋಮ್ ಸ್ಪಾಂಜ್, ಬೆರಳು ಇಲ್ಲ ಅಂದ್ರೆ ಫೌಂಡೇಶನ್ ಬ್ರಷ್ ಇಂದ ಹಚ್ಕೋಬೇಕಾಗತ್ತೆ. ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತ ಫೌಂಡೇಶನ್ ನ ಬಳಸಬೇಕಾಗತ್ತೆ. ಮತ್ತೆ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂತ ಶೇಡ್ ಅನ್ನೇ ಬಳಸಿ. ಡಾರ್ಕ್ ಸರ್ಕಲ್ ಮತ್ತೆ ಕಲೆಗಳನ್ನ ಕವರ್ ಮಾಡ್ಕೊಳ್ಳಿ. ಕನ್ಸಿಲರ್ನು ಕೂಡ ನಿಮ್ಮ ಸ್ಕಿನ್ ಟೋನಿಗೆ ಮ್ಯಾಚ್ ಆಗುವಂತ ಕನ್ಸಿಲರ್ನೇ ಬಳಸಿ. ಡಾರ್ಕ್ ಸರ್ಕಲ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಕನ್ಸಿಲರ್ ಬಳಸಿ. ಅದನ್ನ ನಿಧಾನವಾಗಿ ಬೆರಳಿಂದ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಮೇಕಪ್ ನ ಪೌಡರ್ ಇಂದ ಸೆಟ್ ಮಾಡ್ಕೊಳ್ಳಿ. ಪೌಡರ್ ನಿಮ್ಮ ಮೇಕಪ್ ಅನ್ನ ಸ್ಟಿಫ್ ಆಗಿ ಇಟ್ಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡತ್ತೆ ಮತ್ತೆ ಮುಖ ಆಯಿಲಿ ಆಗಿ ಕಾಣಿಸೋದಿಲ್ಲ. ಪೌಡರ್ ಬ್ರಷ್ ಅನ್ನ ಬೆಳೆಸಿ ಲೂಸ್ ಪೌಡರ್ ನ ಬ್ರಷ್ ಗೆ ಹಾಕೊಳ್ಳಿ. ಆಮೇಲೆ ನಿಧಾನವಾಗಿ ಪೌಡರ್ ನ ನಿಮ್ ಮುಖಕ್ಕೆ ಹಚ್ಕೊಳ್ಳಿ. ಬ್ರಷ್ ಇಂದ ನಿಧಾನವಾಗಿ ಸ್ವೈಪ್ ಮಾಡ್ತಾ ಬ್ಲೆಂಡ್ ಮಾಡ್ಕೊಳ್ಳಿ. ಕೆಳಭಾಗದ ಸ್ಟ್ರೋಕ್ ಅನ್ನ ಬಳಸಿ. ಐಲಿಡ್ ಪ್ರೈಮರ್ ಅನ್ನ ಹಚ್ಕೊಳ್ಳಿ. ಬೆರಳಿಗೆ ಸ್ವಲ್ಪ ಪ್ರೈಮರ್ ಅನ್ನ ಹಾಕೊಂಡು ಕಣ್ಣಿನ ಮೇಲ್ಭಾಗಕ್ಕೆ ನಿಧಾನವಾಗಿ ಹಚ್ಕೊಳ್ಳಿ. ಈ ಪ್ರೈಮರ್ ನಿಮ್ಗೆ ಐ ಶ್ಯಾಡೋ ತುಂಬಾ ಹೊತ್ತು ಇರೋ ಹಾಗೆ ಸಹಾಯ ಮಾಡತ್ತೆ. ಇಡೀ ಮುಖಕ್ಕೆ ಪ್ರೈಮರ್ ಅನ್ನ ಹೇಗ್ ಹಚ್ಕೊಂಡ್ರು ಇದು ಕೂಡ ಹಾಗೇನೆ. ಪ್ರೈಮರ್ ತಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಮೇಕಪ್ ಹಾಕೊಳ್ಳೋಕ್ಕೂ 2-3 ನಿಮಿಷ ಮುಂಚೆ ಪ್ರೈಮರ್ ಹಚ್ಕೊಂಡ್ರೆ ಒಳ್ಳೇದು. ಈಗ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೀವ್ ಯಾವ್ದಾದ್ರು ಫಾರ್ಮಲ್ ಇವೆಂಟ್ ಹೋಗ್ಬೇಕು ಅಂತಿದ್ರೆ ನೀವು ಬ್ರೌನ್ ಅಥವಾ ಗ್ರೇ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದ್ ವೇಳೆ ನೀವು ಫನ್ ಇವೆಂಟ್ ಗೆ ಏನಾದ್ರೂ ಹೋಗ್ತಾ ಇದ್ದೀರಾ ಅಂದ್ರೆ ಗ್ಲಿಟರಿ ಶ್ಯಾಡೋನ ಹಾಕೋಬಹುದು. ಒಂದ್ ವೇಳೆ ನಿಮ್ಗೆ ಯಾವ್ದು ಸೂಟ್ ಆಗತ್ತೆ ಅನ್ನೋದು ನಿಮಗ್ ಗೊತ್ತಿಲ್ಲ ಅಂತ ಆದ್ರೆ ಪಾರ್ಟಿಗೂ ಹೋಗೋಕ್ಕೂ ಮುಂಚೆ ಬೇರೆ ಬೇರೆ ಶೇಡ್ ಟ್ರೈ ಮಾಡಿ. ಈಗ ಐ ಶ್ಯಾಡೋ ಹಾಕೊಳ್ಳೋಣ. ನಿಮ್ಮ ಒಬ್ಬಿನ ಕೆಳಭಾಗ ಕಣ್ಣಿನ ಮೇಲೆ ನ್ಯೂಟ್ರಲ್ ಶೇಡ್ ಅನ್ನ ಮೊದಲು ಹಚ್ಕೊಳ್ಳೋಣ. ಆಮೇಲೆ ಅದನ್ನ ಐಬ್ರೋ ಬ್ರಷ್ ಇಂದ ಸ್ಪ್ರೆಡ್ ಮಾಡ್ಬೇಕಾಗತ್ತೆ ನಿಧಾನವಾಗಿ. ಆಮೇಲೆ ಹೈಲೈಟ್ ಮಾಡೋದಿಕ್ಕೆ ಕಣ್ಣಿನ ಮಧ್ಯಭಾಗದಲ್ಲಿ ಕ್ರೀಮ್ ಅಥವಾ ಬಿಳಿ ಬಣ್ಣವನ್ನ ಸ್ವಲ್ಪ ಶಿಮರಿ ಆಗಿರೋದನ್ನ ಬಳಸೋಣ.
ಈಗ ಬ್ಲಷ್ ಹಾಕೋಣ. ನೀವು ಪಾರ್ಟಿನಲ್ಲಿ ತುಂಬಾ ಫೋಟೋಸ್ ತೆಗೆಸ್ಕೋತೀರಾ ಅನ್ನೋದಾದ್ರೆ ಬ್ಲಷ್ ಹಾಕೊಳ್ಳೋದು ತುಂಬಾ ಮುಖ್ಯ, ಯಾಕಂದ್ರೆ ಇದು ನಿಮ್ಮ ಕೆನ್ನೆನ ತುಂಬಾ ಹೈಲೈಟ್ ಮಾಡುತ್ತೆ. ಬ್ಲಷ್ ಇಂದ ನಿಮ್ಮ ಮುಖ ಡಲ್ ಆಗಿ ಕಾಣಿಸೋದ್ರಿಂದ ನಾವು ಕಾಪಾಡ್ಕೋಬಹುದು. ಕಾಂಟೋರ್ಗೋಸ್ಕರ ಬ್ರೌನ್ ಹಾಕೊಳ್ಳೋಣ. ಮುಖಕ್ಕೆ ಇನ್ನೊಂದ್ ಸ್ವಲ್ಪ ಕಲರ್ ಹಾಕಿ ಕಾಂಟೋರಿಂಗ್ ಮಾಡೋದಿಕ್ಕೆ ನಿಮ್ಮ ಸ್ಕಿನ್ ಟೋನಿನ ಡಾರ್ಕರ್ ಶೇಡ್ ಬ್ರೌನ್ಸ್ ಹಾಕೊಳ್ಳಿ. ಬ್ರಷ್ ಇಂದ ನಿಧಾನವಾಗಿ ನಿಮ್ ಮುಖದ ಮೇಲೆ ಹಚ್ಕೊಳ್ಳಿ ಮತ್ತೆ 3 ಜಾಗಕ್ಕೆ ಹಚ್ಕೋಬೇಕು. ಮೊದಲನೇದು ಹಣೆಗೆ, ಮತ್ತೆ ಕೆನ್ನೆ ಮೇಲೆ, ಜೊತೆಗೆ ಗಲ್ಲದ ಮೇಲೆ. ನಿಮ್ಮ ಕಣ್ಣನ್ನ ಐಲೈನರ್ ಇಂದ ಹೈಲೈಟ್ ಮಾಡ್ಕೊಳ್ಳಿ. ಐಲಿಡ್ ಮೇಲೆ ನಿಮ್ಮ ಲಿಕ್ವಿಡ್ ಅಥವಾ ಪೆನ್ಸಿಲ್ ಅನ್ನ ಬಳಸಬಹುದು. ಲ್ಯಾಶ್ ಲೈನಿನ ಮೇಲ್ಭಾಗದಲ್ಲಿ ಐಲಿಡ್ ಮೇಲೆ ಒಂದು ಲೈನ್ ಅನ್ನ ಎಳ್ಕೊಳ್ಳಿ. ಕಣ್ಣಿನ ಮೂಲೆ ಭಾಗದಿಂದ ಶುರು ಮಾಡಿಕೊಂಡು ಐಲಿಡ್ನ ಎಂಡ್ವರೆಗೂ ಹೋಗಿ. ಇನ್ನೂ ಹೆಚ್ಚು ಸೌಂದರ್ಯಕ್ಕಾಗಿ ನೀವು ಐಲೈನರ್ ಇಂದ ವಿಂಗ್ ಅಥವಾ ಕ್ಯಾಟೈನ ಮಾಡ್ಕೋಬಹುದು. ಐಲಿಡ್ನ ಮೂಲೆಯಿಂದ ಒಂದು ಅರ್ಧ ಇಂಚಷ್ಟು ಹೊರಭಾಗಕ್ಕೆ ಎಳ್ಕೊಳ್ಳಿ ಲೈನನ್ನ. ನಿಮ್ಮ ಕಣ್ಣಿನ ಕೆಳಭಾಗಕ್ಕೆ ಐಶ್ಯಾಡೋ ಹಚ್ಕೊಳ್ಳಿ. ಮೀಡಿಯಂ ಐಶ್ಯಾಡೋ ಕಲರ್ ಅನ್ನ ಬಳಸಬೇಕಾಗತ್ತೆ. ತುಂಬಾ ಲೈಟ್ ಆಗೂ ಇರಬಾರ್ದು, ಡಾರ್ಕು ಇರಬಾರ್ದು, ಬೇಷ್ ಅಥವಾ ಬ್ರೌನ್ ಥರದ್ದು. ತುಂಬಾ ಸಣ್ಣಗಿರೋ ಬ್ರಷ್ ಅನ್ನ ತಗೊಂಡು ಕಣ್ಣಿನ ಕೆಳಭಾಗ ಈ ಮೂಲೆಯಿಂದ ಆ ಮೂಲೆವರೆಗೂ ಐಶ್ಯಾಡೋನ ಅಪ್ಲೈ ಮಾಡ್ಕೊಳ್ಳಿ ಥಿನ್ ಲೇಯರ್ ನಲ್ಲಿ. ಆಮೇಲೆ ನಿಮ್ಮ ಬೆರಳಿನ ತುದಿಯಿಂದ ಅಥವಾ ಐಶ್ಯಾಡೋ ಬ್ರಷ್ ಇಂದ ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಿಮ್ಮ ತುಟಿಯನ್ನ ಮಾಯಿಶ್ಚರೈಸ್ ಮಾಡ್ಕೊಳ್ಳಿ. ನಿಮ್ಮ ಲಿಪ್ಸ್ಟಿಕ್ ತುಂಬಾ ಹೊತ್ತು ಇರಬೇಕು ಅನ್ನೋದಾದ್ರೆ ಈ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ತುಟಿನ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದ್ರಿಂದ ಒಡೆದಿರೋದು ದೂರ ಆಗತ್ತೆ ಮತ್ತೆ ಲಿಪ್ಸ್ಟಿಕ್ ಚೆನ್ನಾಗಿ ಕೂರತ್ತೆ. ನಿಮ್ಮ ತುಟಿಯನ್ನ ಸಕ್ಕರೆ ಅಥವಾ ಸ್ಕ್ರಬ್ಬರ್ ಇಂದ ಸ್ಕ್ರಬ್ ಮಾಡಬಹುದು. ಆಮೇಲೆ ಅದನ್ನ ತೊಳೆದು ಲಿಪ್ ಬಾಮ್ ಹಚ್ಕೊಳ್ಳಿ. ಸ್ವಲ್ಪ ಹೊತ್ತಿನವರೆಗೂ ತುಟಿ ಮೇಲೆ ನೀವು ಹಾಕಿರೋ ಲಿಪ್ ಬಾಮ್ ಹಾಗೆ ಇರ್ಲಿ. ಆಮೇಲೆ ಅದನ್ನ ವೈಪ್ ಮಾಡಿ. ನಿಮ್ಮ ಲಿಪ್ಪು ಬ್ರೈಟ್ ಆಗಿ ಕಾಣೋದಕ್ಕೆ ಲಿಪ್ ಲೈನರ್ ಹಚ್ಕೊಳ್ಳಿ. ನಿಮ್ಮ ಸ್ಕಿನ್ ಟೋನ್ಗಾಗಿರ್ಬೋದು ಅಥವಾ ನೀವು ಹಾಕೊಳ್ಳೋ ಲಿಪ್ಸ್ಟಿಕ್ ಆಗಿರ್ಬೋದು ಅದಕ್ಕೆ ಮ್ಯಾಚ್ ಆಗುವಂತ ಲೈನರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈನರ್ ಹಾಕೋದ್ರಿಂದ ಲಿಪ್ಸ್ಟಿಕ್ ಸ್ಪ್ರೆಡ್ ಆಗೋದನ್ನ ತಡಿಬಹುದು. ಲಿಪ್ಸ್ಟಿಕ್ ಕಲರ್ ಫೇಡ್ ಆಗೋದ್ರಿಂದ ನೀವು ತಪ್ಪಿಸ್ಕೋಬೇಕು ಅನ್ನೋದಾದ್ರೆ ಮೊದಲು ನೀವು ಲಿಪ್ ಲೈನರ್ ಇಂದ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಬ್ರೈಟ್ ಕಲರ್ ಲಿಪ್ಸ್ಟಿಕ್ ಅನ್ನ ಹಚ್ಕೊಳ್ಳಿ. ನಿಮ್ಮ ತುಟಿಯ ಮೇಲ್ಭಾಗದ ಮಧ್ಯದಿಂದ ಶುರು ಮಾಡಿ ನಿಮ್ಮ ಲಿಪ್ಸ್ಟಿಕ್ ನ ಒಂದು ಲೇಯರ್ನ ಹೊರಭಾಗಕ್ಕೆ ಹಾಕಿ ನಿಮ್ಮ ತುಟಿಯ ಒಳಭಾಗದಲ್ಲೇ ಲಿಪ್ಸ್ಟಿಕ್ ಇರೋ ಹಾಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಕೆಳಭಾಗದ ತುಟಿಗೆ ಲಿಪ್ಸ್ಟಿಕ್ ಅನ್ನ ಹಾಕೊಳ್ಳಿ. ಈಗ ಎರಡೂ ತುಟಿಗಳನ್ನ ರಬ್ ಮಾಡ್ಕೊಂಡ್ರೆ ಲಿಪ್ಸ್ಟಿಕ್ ಮರ್ಜ್ ಆಗತ್ತೆ. ನೀವು ಬ್ರೈಟ್ ಅಥವಾ ಡಾರ್ಕ್ ರೆಡ್ ಇಲ್ಲ ಪಿಂಕ್ ಕಲರ್ ನ ಚೂಸ್ ಮಾಡಬಹುದು. ಇಲ್ಲ ಸಿಂಪಲ್ ಆಗಿರ್ಬೇಕು ಅಂದ್ರೆ ನ್ಯೂಟ್ರಲ್ ಕಲರ್ ನ ಬಳಸ್ಕೊಳ್ಳಿ. ಈಗ ಮಸ್ಕರಾ ಅಪ್ಲೈ ಮಾಡಿ. ನಿಮ್ಮ ಕಣ್ಣುಗಳಿಗೆ ಫೈನಲ್ ಟಚ್ ಅನ್ನ ಕೊಡೋದಿಕ್ಕೆ ನಿಮ್ಮ ರೆಪ್ಪೆಗಳಿಗೆ ಸೂಟ್ ಆಗುವಂತ ಕಲರ್ ನ ಬಳಸಿ. ನಿಮ್ಮ ಮಸ್ಕರಾ ಬ್ರಷ್ ಅನ್ನ ಬಾಟಲ್ಗೆ ಹಾಕಿ ನಿಮ್ಮ ಕಣ್ಣಿನ ಮೇಲ್ಭಾಗದ ರೆಪ್ಪೆಯಿಂದ ಶುರು ಮಾಡಿ. ಆಮೇಲೆ ನಿಮ್ಮ ಮಸ್ಕರಾ ಬ್ರಷ್ ಅನ್ನ ರೆಪ್ಪೆ ಮೇಲೆ ಆಡಿಸಿ.
ಮೇಕಪ್ ಬಗ್ಗೆ ಈಗ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅನ್ಕೋತೀವಿ. ಇದ್ರ ಬಗ್ಗೆ ನೀವು ಇನ್ನಷ್ಟು ತಿಳ್ಕೋಬೇಕು ಅಂತಾದ್ರೆ ನಮ್ಮ ಹತ್ರ ಇನ್ನೊಂದಷ್ಟು ವಿಡಿಯೋಸ್ಗಳಿವೆ. ಈ ವಿಚಾರದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಿದೆ ಅಂತ ಅನ್ಕೋತೀವಿ. ಧನ್ಯವಾದ.